ಈ ಹೋರಾಟದಾಗ ಭಾಗವಹಿಸಿದವ್ರಿಗೂ ಅದಾವು. ಕೇಸ್ ಇಲ್ಲಿ ಮಟ್ಟ ಬಂದೈತಲ್ಲ ಅವ್ರಿಗೂ ತೊಂದರೆ ಅದಾವ ಜೀವ. ಯೋಗೇಶ್ ಗೌಡ ಕೊಲೆ ಪ್ರಕರಣದೊಳಗೆ ಮಾನ್ಯ ನ್ಯಾಯಾಲಯ ಯಾವಾಗಿಂದ ನನಗೆ ಅಪ್ರೂವರ್ ಅಂತ ಆದೇಶ ಮಾಡೈತಿ, ಯಾವಾಗಿಂದ ನನಗೆ ಥ್ರೆಡ್ ಕಾಲು, ಬೆದರಿಕೆ ಕರೆಗಳು ಎಲ್ಲ ಬರತ್ತಿದ್ರು. ಈಗಾಗಲೇ ಆರೋಪಿ ನಂಬರ್ 9 ಅಶ್ವಥ್ ಅಂತೇಳಿ ನಾನು ಅಪ್ರೂವರ್ ಆಗೋ ಟೈಮ್ನಾಗೂ ಸಾಕಷ್ಟು ಕಾಲ್ಗಳನ್ನು ಮಾಡಿ ಜೀವ ಬೆದರಿಕೆ ಎಲ್ಲ ನೀಡಿದ್ದಿತ್ತು. ಬಟ್ ನಿನ್ನೆ ತಿರ್ಗಿ ಪುನಃ ನಿನ್ನೆ ರಾತ್ರಿ 10:00 ಕಾಲ್ ಮಾಡಿ ನೀವು ಅಪ್ರೂವರ್ ಆಗಿದ್ದು ರಾಂಗ್ ಅದು ಅಂತ ಪರೋಕ್ಷವಾಗಿ ನನಗೆ ಒಟ್ಟು ಈ ಕೋರ್ಟ್ರೊಳಗೆ ನಾನು ಸಾಕ್ಷಿಯನ್ನು ಹೇಳಬಾರ್ದು ಅನ್ನೋದು ನನಗೆ ಒಟ್ಟು ಮಾನಸಿಕವಾಗಿ ತೊಂದರೆ ಕೊಡುವಂಥ ಕೆಲಸ ನಡೆದೈತಿ. ಮಿಕ್ಕಿದ ವಿಷಯಗಳನ್ನೆಲ್ಲ ನಾನು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು CBI ಗಮನಕ್ಕೆ ತಂದೀನಿ. ಅವರು ಮುಂದಿನ ಸೂಕ್ತ ಕ್ರಮ ಕೈಗೊಳ್ತಾರೆ. ಕುಟುಂಬಕ್ಕೆ ಬೆದರಿಕೆ ಇರೋದ್ರಿಂದ CRPF ಅನ್ನು ನನಗೆ ಈಗಾಗಲೇ ನ್ಯಾಯಾಲಯದ ಆದೇಶದ ಮೇಲೆ ನನಗೆ ಸೆಕ್ಯೂರಿಟಿ ಕೊಟ್ಟಾರೆ ಕೇಂದ್ರದ ಭದ್ರತೆಯಿಂದ. ಹೌದು, ಅದು ಕೋರ್ಟ್ ಗಮನಕ್ಕೂ ತರ್ತೇನೆ ರೀ. ಅಲ್ಲ, ಅದು ಕೋರ್ಟ್ ನಿರ್ಧಾರ ಮಾಡ್ತೈತೆ. ನಾನು ಅಲ್ಲ ಅಪ್ಲಿಕೇಶನ್ ಹಾಕ್ತೀನಿ. ಫೋನ್ ಮೂಲಕ ಮಾಡಿದ್ದು. ಅಲ್ಲ, ಅದನ್ನೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಂಗಿಲ್ಲ. ಯಾಕಂದರೆ ಈಗ ಕೆಲವೊಂದಿಷ್ಟೆಲ್ಲ ಮಾಹಿತಿಗಳನ್ನ CBI ಗಮನಕ್ಕೆ ಈಗಾಗಲೇ ಎಲ್ಲವನ್ನೂ ತಂದೀನಿ. ಸ್ವಲ್ಪ ಪೊಲೀಸ್ ಅಧಿಕಾರಿ ಈಗ ನಿನ್ನೆ ನಡೆದಂಥ ಘಟನೆ ಬಗ್ಗೆ ಸುದೀರ್ಘವಾಗಿ ಪೊಲೀಸರ ಗಮನಕ್ಕೆ ತಂದು CBI ಗಮನಕ್ಕೆ ಏನು ವಿಷಯಗಳು ತಂದಿತ್ತು ಅದೆಲ್ಲ ವಿಷಯಗಳನ್ನು ಇವ್ರ ಗಮನಕ್ಕೆ ತಂದೀನಿ. ಅವ್ರು ಮುಂದಿನ ಕ್ರಮ ತಗೊಂತಾರೆ. ಅಲ್ಲ, ನ್ಯಾಯಾಲಯ ಜಸ್ಟಿಸ್ ಅಂತೂ ಉಳಿಯಲೇಬೇಕು, ಬೇರೆ ಏನು ದಾರಿ ಇಲ್ಲ. ಜಸ್ಟಿಸ್ ಉಳಿತೈತಿ ಇದ್ರೊಳಗಡೆ, ನನಗೆ ಭರವಸೆ ಐತಿ. ಇದ್ರೊಳಗೆ ಸೂಕ್ತ ಕ್ರಮ ಇಲ್ಲ, ನಿರಂತರವಾಗಿತ್ತು ರೀ ಇದು. ಬಟ್ ಮಾಫಿ ಸಾಕ್ಷಿ ಆದಾಗಿಂದ ಜಾಸ್ತಿ ಆಗೈತಿ. ಇಲ್ಲ, ಅದನ್ನು ಯಾವುದನ್ನು ನಾನು ಈಗ ಇಲ್ಲಿ ಡಿಸ್ಕ್ಲೋಸ್ ಮಾಡೋಂಗಿಲ್ಲ. ಹೌದು, ನ್ಯಾಯಾಲಯಕ್ಕೆ ನಾವು ಇದು ಸೂಕ್ತ ಸಂಬಂಧಪಟ್ಟಂಥ ದಾಖಲೆಗಳನ್ನ ನಾವು ನೀಡ್ತೀವಿ. ಕೇಸ್ ಒಳಗೆ ಹೋರಾಟ ಮಾಡಿದಂಥ ಭಾಳಷ್ಟು ಜನಕ್ಕೂ ತೊಂದರೆ ಐತಿ. ಅವರು ಭಾಳ ಹುಷಾರಾಗಿರ್ಬೇಕು. ಮತ್ತು ಇದ್ರೊಳಗೆ ನಮ್ಮ ಉದ್ದೇಶ ಯಾರನ್ನಾರ ಜೈಲಿಗೆ ಕಳಿಸ್ಬೇಕು, ಬೇಲ್ ಕ್ಯಾನ್ಸಲ್ ಮಾಡಬೇಕು ಅನ್ನೋದಕ್ಕಿಂತ ಈ ನ್ಯಾಯ ಉಳಿಬೇಕು, ಜಸ್ಟಿಸ್ ಉಳಿಬೇಕು, ಮತ್ತೊಬ್ಬರನ್ನ ಅಮಾಯಕರ ಯುವಕರನ್ನ ಬಲಿ ಮಾಡಬಾರದು ಅನ್ನೋದಷ್ಟೇ ನನ್ನ ಉದ್ದೇಶ. ಅದಕ್ಕೆಲ್ಲವನ್ನು ಗಮನಿಸ್ತಾರೆ. ಈ ಹೋರಾಟದಾಗ ಭಾಗವಹಿಸಿದವ್ರಿಗೂ ಅದಾವು. ಕೇಸ್ ಇಲ್ಲಿ ಮಟ್ಟ ಬಂದೈತಲ್ಲ ಅವ್ರಿಗೂ ತೊಂದರೆ ಅದಾವ ಜೀವ.